ಜೈ ಹಿಂದ್ ಎಲ್ಲರಿಗೂ. ಸೊ ಮ್ಯಾಪ್ ದಲ್ಲಿ ನಾವು ಮುಂದಿನ ವಿಷಯವನ್ನ ನೋಡ್ತಾ ಹೋಗೋಣ. ಈಗಾಗಲೇ ಇಂಡಿಯನ್ ಮ್ಯಾಪ್ ದಲ್ಲಿ ನಾನು ನಿಮಗೆ ಬಹಳಷ್ಟು ವಿಷಯಗಳನ್ನ ಹೇಳೀನಿ. ಇದರಲ್ಲಿ ರಾಜ್ಯಗಳು ಯಾವ್ಯಾವ ಇದಾವೆ, ರಾಜ್ಯದ ರಾಜಧಾನಿಗಳು, ಕೇಂದ್ರಾಡಳಿತ ಪ್ರದೇಶಗಳು ಯಾವ್ಯಾವ್ದು, ಏನು ಎಲ್ಲ ಹೇಳೀನಿ. ಇದಾದ್ಮೇಲೆ ನೆಕ್ಸ್ಟ್ ಏನ್ ಹೇಳಿದ್ನಿ, ಕರ್ಕಾಟಕ ಸಂಕ್ರಾಂತಿ ವೃತ್ತದ ಮೇಲೆ ಹಾದು ಹೋಗುವ ರಾಜ್ಯಗಳು 82.5 ಡಿಗ್ರಿ ಏನಿದೆ ನಮ್ದು ಇಂಡಿಯನ್ ಸ್ಟ್ಯಾಂಡರ್ಡ್ ಮೆರಿಡಿಯನ್ ಏನಿದೆ, ಸೊ ಅದ್ರ ಬಗ್ಗೆನೂ ಕೂಡ ಹೇಳಿದೆ. 5 ರಾಜ್ಯಗಳಿಂದ ಅದು ಹಾದು ಹೋಗ್ತೈತಿ, ಯಾವ್ಯಾವ ದಿಕ್ಕುಗಳಿದಾವ ಅದನ್ನು ಕೂಡ ಹೇಳಿದ್ನಿ. ಇದಾದ್ಮೇಲೆ ಇದರಲ್ಲಿ ಏನ್ ಹೇಳಿದ್ನಿ, ಇದರಲ್ಲಿ ಬಹುಶಃ ಇದು ಕರ್ಕಾಟಕ ಸಂಕ್ರಾಂತಿ ವೃತ್ತದ ಬಗ್ಗೆ ಹೇಳುವಾಗ ಅದನ್ನ ಮಾಡಿರ್ಬೇಕಂತ ಅನಿಸ್ತಾ ಇದೆ. ಈಗ ನಾವು ಇವತ್ತು ನೋಡುವಂತದ್ದು ಏನು ಅಂತಂದ್ರೆ, ಇವತ್ತು ನಾವು ನೋಡುವಂತದ್ದು ಇಂಪಾರ್ಟೆಂಟ್ ಏನ್ ನೋಡಾಕತ್ತೇವಿ ಅಂತಂದ್ರ, ಭಾರತ ದೇಶದೊಳಗನ 22 ಏನ್ ಮಾಡೋಣ ಅಂತಂದ್ರ 22 ಭಾಷೆಗಳನ್ನ ನೋಡೋಣ. ನಮ್ಮ ಭಾರತದ ಸಂವಿಧಾನದಲ್ಲಿರುವಂತಹ ಏನು 22 ಭಾಷೆಗಳಿದಾವೆ, ಭಾರತದ ಸಂವಿಧಾನದಲ್ಲಿ ಏನ್ ಸೇರ್ಪಡೆ ಮಾಡ್ಯಾರು, ಸೊ ಆ 22 ಭಾಷೆಗಳನ್ನ ನಾವು ಮ್ಯಾಪ್ ಮೂಲಕ ಇವತ್ತು ನೆನಪಿಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಓಕೆ, 22 8ನೇ ಅನುಸೂಚಿಯಲ್ಲಿ ನಮ್ಮ ಭಾರತ ಸಂವಿಧಾನದೊಳಗ ಐತಿ. ಅನುಸೂಚಿಗಳನ್ನ ಪಾಲಿಟಿ ಹೇಳುವಾಗ ಅದರಲ್ಲಿ ನಾವು ಹೇರ್ತೇವೆ ಅದನ್ನ. ಸೊ ಮೊಟ್ಟ ಮೊದಲನೇದಾಗಿ ನಾವು ಈಗ ಭಾಷೆಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ, ಒಂದೊಂದಾಗಿ ಎಲ್ಲ ಭಾಷೆಗಳನ್ನ ನೋಡ್ತಾ ಹೋಗೋಣ. ಓಕೆ, ಮೊಟ್ಟ ಮೊದಲನೇದಾಗಿ ನೋಡ್ರಿ, 1ನೇ ಭಾಷೆ ಯಾವುದು, ಈ ಸೈಡ್ ಏನ್ ಕಾಶ್ಮೀರ ಇದೆ, ಸೊ ಇಲ್ಲಿ ಕಾಶ್ಮೀರಿ ಭಾಷೆಯನ್ನ ಮಾತಾಡ್ತಾರೆ. ಯಾವ ಭಾಷೆ ಮಾತಾಡ್ತಾರ್ರಿ ಇಲ್ಲಿ? ಕಾಶ್ಮೀರಿ ಭಾಷೆಯನ್ನ ಮಾತಾಡ್ತಾರ. ಯಾವ ಭಾಷೆ? 1ನೇದ್ದು ಮೇಲಿನಿಂದ ಮ್ಯಾಪ್ ನೋಡ್ಕೊಂತ ಹೋಗ್ರಿ, ನೀಟಾಗಿ ಆರಾಮಾಗಿ ಬರ್ತೈತಿ. ಕಾಶ್ಮೀರಿ. ಆಮೇಲೆ ಈ ಸೈಡ್ ಪಾಕಿಸ್ತಾನದೊಳಗ ಮತ್ ಪಾಕಿಸ್ತಾನದೊಳಗ ಈ ಸೈಡ್ ನಾವು ನೋಡಿದ್ವಿ ಅಂತಂದ್ರೆ ಈ ಸೈಡ್ ಸಿಂಧಿ ಭಾಷೆ ಇದೆ. ಯಾವ ಭಾಷೆ? ಕಾಶ್ಮೀರಿ ಸಿಂಧಿ. ಆಮೇಲೆ ಇದೇನ್ ಸಂಪೂರ್ಣ ಭಾಗ. ಆಮೇಲೆ ಇಲ್ಲಿ ನೆಕ್ಸ್ಟ್ ಬರುವಂತದ್ದು ಯಾವುದು? ಪಂಜಾಬ್ದೊಳಗ ಪಂಜಾಬಿ ಭಾಷೆ. ಈ ಭಾಗದಲ್ಲಿ ಏನಿದೆ, ಇಲ್ಲಿ ಎಲ್ಲಾ ಏನ್ ಮಾತಾಡ್ತಾರೋ ಅಂತಂದ್ರೆ ಹಿಂದಿ. ಇಲ್ಲಿ ಮಧ್ಯಪ್ರದೇಶನೂ ಇದೆ, ಬಟ್ ಇಲ್ಲಿ ಆಲ್ಮೋಸ್ಟ್ ಬಿಹಾರ್, ಉತ್ತರ ಪ್ರದೇಶ್, ಮಧ್ಯಪ್ರದೇಶ್, ಈ ಸೈಡ್ ದೊಳಗ ಜಾರ್ಖಂಡ್, ಇಲ್ಲಿ ಆಲ್ಮೋಸ್ಟ್ ಹಿಂದಿ ಭಾಷೆಯನ್ನ ಮಾತಾಡ್ತಾರೆ. ಕಾಶ್ಮೀರಿ, ಸಿಂಧಿ, ಪಂಜಾಬಿ, ಹಿಂದಿ 4 ಭಾಷೆಗಳದು. ಕಾಶ್ಮೀರಿ, ಆಚೆ ಕಡೆ ಸಿಂಧಿ ಇದೆ, ಪಂಜಾಬಿ, ಹಿಂದಿ. ಕಾಶ್ಮೀರಿ, ಸಿಂಧಿ, ಪಂಜಾಬಿ, ಹಿಂದಿ. ಕಾಶ್ಮೀರಿ, ಸಿಂಧಿ, ಪಂಜಾಬಿ, ಹಿಂದಿ ಭಾಷೆಗಳು ಇಲ್ಲಿ ಮಾತಾಡ್ತಾರೆ. ಇದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಬಂದ್ವಿ ಅಂತಂದ್ರ ಬಂಗಾಲಿ ಮಾತಾಡ್ತಾರೆ. ವೆಸ್ಟ್ ಬೆಂಗಾಲ್ದೊಳಗೆ ಏನ್ ಮಾತಾಡ್ತಾರ? ಬಂಗಾಲಿ ಭಾಷೆ, ಬಂಗಾಲಿ. ಆಮೇಲೆ ಇಲ್ಲಿ ಆಸಾಮ್ದೊಳಗ ಆಸಾಮಿ ಭಾಷೆ ಮಾತಾಡ್ತಾರ. ಆಸಾಮ್ ಒಳಗ ಆಸಾಮಿ ಭಾಷೆ. ಇಲ್ಲಿ ಕೆಳಗ ಒಡಿಶಾ ಒಳಗ ಉಡಿಯಾ ಭಾಷೆ ಮಾತಾಡ್ತಾರ. ಒಡಿಸ್ಸಾ ಒಳಗ ಉಡಿಯಾ ಭಾಷೆ ಮಾತಾಡ್ತಾರ. ಓಕೆ, ಯಾವ್ಯಾವ ಭಾಷೆ ಆದ್ರಿ? ಕಾಶ್ಮೀರಿ, ಸಿಂಧಿ, ಪಂಜಾಬಿ, ಹಿಂದಿ. ಕಾಶ್ಮೀರಿ, ಸಿಂಧಿ, ಪಂಜಾಬಿ, ಹಿಂದಿ. ಇದಾದ್ಮೇಲೆ ಬಂಗಾಲಿ, ಆಸಾಮಿ, ಒಡಿಯಾ. ಬಂಗಾಲಿ, ಆಸಾಮಿ, ಒಡಿಯಾ. ಈ ರೀತಿ ನೆನಪಿಟ್ಕೋಬೇಕು. ಇದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಬರುವಂತದ್ದು ಯಾವುದು ಅಂತಂದ್ರ ಮರಾಠಿ. ಯಾವುದು? ಮರಾಠಿ, ಕನ್ನಡ, ತೆಲುಗು, ತಮಿಳ್, ಮಲಯಾಳಂ. ಓಕೆ, ಮರಾಠಿ, ಕನ್ನಡ, ತೆಲುಗು, ತಮಿಳ್, ಮಲಯಾಳಂ. ಸೊ 1 ಸೆಕೆಂಡ್. ಓಕೆ, ಯಾವ್ಯಾವ್ದು ಹೇಳ್ರಿ? ಕಾಶ್ಮೀರಿ, ಸಿಂಧಿ, ಪಂಜಾಬಿ, ಹಿಂದಿ. ಇಲ್ಲಿ ಬಂಗಾಲಿ, ಆಸಾಮಿ, ಒಡಿಯಾ. ಈ ಸೈಡ್ ಬಂದ್ವಿ ಅಂತಂದ್ರೆ ನಾವು ಇಲ್ಲಿ ಗುಜರಾತ್ ಒಂದಿದೆ, ಗುಜರಾತಿ, ಮರಾಠಿ, ಕನ್ನಡ. ಗುಜರಾತಿ, ಮರಾಠಿ, ಕನ್ನಡ, ತೆಲುಗು, ತಮಿಳ್, ಮಲಯಾಳಂ. ತೆಲುಗು, ತಮಿಳ್, ಮಲಯಾಳಂ. ತಮಿಳ್ನಾಡದಲ್ಲಿ ತಮಿಳ,
ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದಲ್ಲಿ ತೆಲುಗು, ಆಮೇಲೆ ಕೇರಳದಲ್ಲಿ ಮಲಯಾಳಂ. ಇವೆಲ್ಲ ಭಾಷೆಗಳಿದಾವ. ಎಷ್ಟಾದ್ವು ಇಲ್ಲಿ? 1 2 3 4 5 6 7 8 9 10 11 12 13 ಭಾಷೆಗಳಾದವು. 13 ಭಾಷೆಗಳು ನಿಮಗೀಗ ನೋಡಲ್ದ ಹೇಳಾಕ್ ಬರ್ಬೇಕು. ಒಂದನೇದ್ದು ಟಾಪ್ ದಲ್ಲಿ ಕಾಶ್ಮೀರಿ, ಅಚ್ಚಿ ಕಡೆ ಹೋದ್ವಿ ಅಂತಂದ್ರ ಸಿಂಧಿ, ಪಂಜಾಬಿ, ಹಿಂದಿ. ಈ ಸೈಡ್ ಬಂದ್ವಿ ಅಂತಂದ್ರೆ ಯಾವುದು? ಬಂಗಾಲಿ, ಆಸಾಮಿ, ಉಡಿಯಾ. ಈ ಕಡೆ ಬಂದ್ವಿ ಅಂತಂದ್ರ ಗುಜರಾತಿ, ಮರಾಠಿ, ಕನ್ನಡ. ಈ ಸೈಡ್ ಬಂದ್ವಿ ಅಂತಂದ್ರ ತೆಲುಗು, ತಮಿಳ್, ಮಲಯಾಳಂ. ತೆಲುಗು, ತಮಿಳ್, ಮಲಯಾಳಂ ಭಾಷೆಗಳಾದ. ಈಗ ಇವುಗಳನ್ನ ಬಿಟ್ಟು ಇನ್ನು ಕೆಲವೊಂದಿಷ್ಟು ಭಾಷೆಗಳು ಇದಾವ. ಆ ಭಾಷೆಗಳು ಯಾವ್ಯಾವ್ದು ಅಂತಂದ್ರ ಒಂದೇದು ನೋಡ್ರಿ, ಉರ್ದು, ಸಂಸ್ಕೃತ್. ಉರ್ದು ಸಂಸ್ಕೃತ್, ಹೌದಾ? ಉರ್ದು ಸಂಸ್ಕೃತ್ ಭಾಷೆ. ಉರ್ದು ಮತ್ತು ಸಂಸ್ಕೃತ ಭಾಷೆ, ಇವು ಎರಡು ಭಾಷೆಗಳು ಜೋಡಿ, ಉರ್ದು ಮತ್ತು ಸಂಸ್ಕೃತ್. ಇದಾದ್ಮೇಲೆ ಇನ್ನೊಂದು ಜೋಡಿ ಇದೆ, ಯಾವುದು ಅಂತಂದ್ರ ನೇಪಾಳಿ. ನೋಡ್ರಿ, ನೇಪಾಳಿ ಭಾಷೆ ಇದೆ, ನೇಪಾಳ ದೇಶದ್ದು. ನೇಪಾಳಿ, ಮಣಿಪುರಿ, ಕೊಂಕಣಿ. ನೋಡಿ, ಇದು 2ರ ಜೋಡಿ, ಇದು 3ರ ಜೋಡಿ. 2ರ ಜೋಡಿ ಯಾವುದು? ಉರ್ದು ಸಂಸ್ಕೃತ್. 3ರ ಜೋಡಿ ನೇಪಾಳಿ, ಮಣಿಪುರಿ, ಕೊಂಕಣಿ. ನೇಪಾಳಿ, ಮಣಿಪುರಿ, ಕೊಂಕಣಿ. ನೇಪಾಳಿ, ಮಣಿಪುರಿ, ಕೊಂಕಣಿ. ಇದಾದ್ಮೇಲೆ ನೆಕ್ಸ್ಟ್ 4ರ ಜೋಡಿ ಒಂದಿದೆ, ಬೋಡೋ ಡೋಗ್ರಿ, ಮೈಥಿಲಿ, ಸಂತಾಲಿ. ಬೋಡೋ ಡೋಗ್ರಿ, ಮೈಥಿಲಿ, ಸಂತಾಲಿ. ಬೋಡೋ ಡೋಗ್ರಿ, ಮೈಥಿಲಿ, ಸಂತಾಲಿ. ಮುಗಿದು 22 ಭಾಷೆಗಳು ಮುಗಿದು. ನೋಡಿ, ಬರೇ 5 ನಿಮಿಷದಲ್ಲಿ ನೀವು ಇವುಗಳನ್ನ ನೆನಪಿಟ್ಕೋಬಹುದು. ನಾವು ಡೈರೆಕ್ಟ್ ಆಗಿ ಹಂಗ ನಿಮಗೆ 22 ಭಾಷೆಗಳು ನೆನಪಿಟ್ಕೊಂಡು ಹೇಳಪ್ಪ ಅಂತಂದ್ರ ಅಷ್ಟು ಈಸಿಯಾಗಿ ನೆನಪಿಟ್ಕೊಲಿಕ್ಕೆ ಆಗ್ತಿರಾಕಿಲ್ಲ. ಬಟ್ ಈಗ ನಿಮಗ ಆಲ್ಮೋಸ್ಟ್ ಏನಿದೆ ಅಂತಂದ್ರ ನೆನಪಿದೆ. ಒಂದ್ಸಲಿ ಇನ್ನೊಂದ್ಸಲಿ ಹೇಳ್ತೀನಿ ನೋಡಿ. ಯಾವ್ಯಾವ್ದು? ಮೇಲೆ ಯಾವ್ದು ಬರುತ್ತೆ? ಕಾಶ್ಮೀರಿ, ಸಿಂಧಿ, ಪಂಜಾಬಿ, ಹಿಂದಿ. ಇದಾದ್ಮೇಲೆ ಈ ಸೈಡ್ ಬಂದ್ವಿ ಅಂತಂದ್ರ ಬಂಗಾಲಿ, ಆಸಾಮಿ, ಉಡಿಯಾ. ಬಂಗಾಲಿ, ಆಸಾಮಿ, ಉಡಿಯಾ. ಈ ಸೈಡ್ ಬಂದ್ವಿ ಅಂತಂದ್ರ ಗುಜರಾತಿ, ಮರಾಠಿ, ಕನ್ನಡ. ಗುಜರಾತಿ, ಮರಾಠಿ, ಕನ್ನಡ. ಈ ಸೈಡ್ ಬಂದ್ವಿ ಅಂದ್ರ ತೆಲುಗು, ತಮಿಳು, ಮಲಯಾಳಂ. ತೆಲುಗು, ತಮಿಳು, ಮಲಯಾಳಂ. ಇಷ್ಟ ಆದ್ವಾ? ಈಗ 2ರ ಜೋಡಿ, 3ರ ಜೋಡಿ, 4ರ ಜೋಡಿ. 2ರ ಜೋಡಿ ಉರ್ದು ಮತ್ತು ಸಂಸ್ಕೃತ ಇದೆ. 3ರ ಜೋಡಿ ನೇಪಾಳಿ, ಮಣಿಪುರಿ, ಕೊಂಕಣಿ. ನೇಪಾಳಿ, ಮಣಿಪುರಿ, ಕೊಂಕಣಿ. 4ರ ಜೋಡಿ ಬೋಡೋ ಡೋಗ್ರಿ, ಮೈಥಿಲಿ, ಸಂತಾಲಿ. ಬೋಡೋ ಡೋಗ್ರಿ, ಮೈಥಿಲಿ, ಸಂತಾಲಿ. 22 ಭಾಷೆಗಳಾದ್ವಾ? ಒಂದ್ಸಲ ನೋಡಲ್ದ ಹೇಳ್ರಿ ನೋಡೋಣ ನೀವ. ಒಂದ್ಸಲ ನೋಡಲ್ದ ಅಲ್ಲೇ ಹೇಳ್ರಿ ನೋಡೋಣ, ಅಲ್ಲೇ ಕುಂತಲ್ಲೇನ. ಮ್ಯಾಲ ಯಾವ್ದು ಬರ್ತೈತಿ? ನೋಡ್ರಿ ನನ್ ಕಡೆ. ಕಾಶ್ಮೀರಿ, ಸಿಂಧಿ, ಪಂಜಾಬಿ, ಹಿಂದಿ. ಇಷ್ಟಿತ್ತ. ಇಲ್ಲಿ ಬಂದ್ವಿ ಅಂತಂದ್ರ ಬಂಗಾಳಿ, ಆಸಾಮಿ, ಉಡಿಯಾ. ಓಕೆ. ಇಲ್ಲಿ ಬಂದ್ವಿ ಅಂತಂದ್ರ ಗುಜರಾತಿ, ಮರಾಠಿ, ಕನ್ನಡ. ಈ ಸೈಡ್ ಬಂದ್ವಿ ಅಂದ್ರ ತೆಲುಗು, ತಮಿಳು, ಮಲಯಾಳಂ. ಮುಗಿತಾ ಮ್ಯಾಪ್? ಈಗ ಇಲ್ಲಿ 2ರ ಜೋಡಿ ಯಾವ್ದಿತ್ತು? ಒಂದನೇದ್ದು 2ರ ಜೋಡಿ ಯಾವ್ದಿತ್ತು? ಉರ್ದು ಸಂಸ್ಕೃತ್. ಆಮೇಲೆ 3ರ ಜೋಡಿ ನೇಪಾಳಿ, ಮಣಿಪುರಿ, ಕೊಂಕಣಿ. ಅದಾದ್ಮೇಲೆ 4ರ ಜೋಡಿ ಬೋಡೋ, ಡೋಗ್ರಿ, ಮೈಥಿಲಿ, ಸಂತಾಲಿ. ಈಸಿ ಇದಾವಲ್ಲ? ಈಸಿ ಇದಾವ ಎಲ್ಲ ಭಾಷೆಗಳು. ನೆನಪಿಟ್ಕೊಳ್ರಿ, ಇವು 22 ಭಾಷೆಗಳು. ಇದರಲ್ಲಿ ಇಂಗ್ಲಿಷ್ ಇಲ್ಲ. ಯಾವ್ದಿಲ್ಲ ಹೇಳಿದ್ರಲ್ಲಿ? ಇಂಗ್ಲಿಷ್ ಭಾಷೆ ಇದರಲ್ಲಿ ಇಲ್ಲ. ಬ್ಯಾರೆ ನೋಡ್ರಿ, ಇವಿಷ್ಟ ಭಾಷೆಗಳು. ಎಕ್ಸಾಮ್ ನಲ್ಲಿ ಕೇಳ್ತಾರ ನಿಮಗೆ ಏನಂತಂದ್ರ, ಈ ಕೆಳಗಿನವುಗಳಲ್ಲಿ ಯಾವ ಭಾಷೆ ಸಂವಿಧಾನದ 8ನೇ ಅನುಸೂಚಿಯಲ್ಲಿ ಇಲ್ಲ ಅಂತ ಹೇಳಿ ಕೇಳ್ತಾರ. ಸೊ ಅವಾಗ ನಿಮ್ಗ ಹಿಂದಿ, ಇಂಗ್ಲಿಷ್ ಇವಂತೂ ನಮ್ ಬೇಕೇ ಬೇಕು ಅಂತ ಹೇಳಿ ಇಂಗ್ಲಿಷ್ ಐತೆ ಅಂತ ಹೇಳಿ ನೀವು ಬೋಡೋ ಡೋಗ್ರಿ, ಮೈಥಿಲಿ, ಸಂತಾಲಿ ಓದಿರಾಕಿಲ್ಲ ಅಂತಂದ್ರೆ ಅದ್ರೊಳಗಿಂದ ಒಂದ್ ಯಾವ್ದಾರ ಹಾಕಿ ಬಂದ್ಬಿಡ್ತೇರಿ. ತಪ್ಪಾಗ್ತೈತಿ. ಇಂಗ್ಲಿಷ್ ಭಾಷೆ ಇಲ್ಲ.
ಓಕೆ, ಸೊ ಇದಿಷ್ಟು ಮಾಹಿತಿ ನಿಮ್ಗೆ. ಈಗ ನಾವು ನೆಕ್ಸ್ಟ್ ಕ್ಲಾಸ್ ದಲ್ಲಿ, ಇವತ್ತು ಇಷ್ಟ ಸಾಕು. ನೆಕ್ಸ್ಟ್ ಕ್ಲಾಸ್ ದಲ್ಲಿ ಏನ್ ಮಾಡೋಣ ಅಂತಂದ್ರೆ ನಾವು ಜಮ್ಮು ಮತ್ತು ಕಾಶ್ಮೀರ್ ಈ ರಾಜ್ಯದ ಡಿಟೇಲ್ ಆಗಿ ನಾವು 1 by 1 ಎಲ್ಲಾ ಪಾಯಿಂಟ್ಸ್ ಗಳನ್ನ ನೋಡೋಣ. ವಿಶೇಷತೆ ಏನಿದೆ ಜಮ್ಮು ಕಾಶ್ಮೀರದಂತೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಭೇಟಿ ಆಗೋಣ. ಧನ್ಯವಾದಗಳು. ಜೈ